ಇವತ್ತು ನಮ್ಮ ಲೋಕೇಶಪ್ಪನವ್ರ ಹತ್ರ ಲೋಕಣ್ಣನವ್ರ ಹತ್ರ ಹಸು ಇರುವಂಥ ಮಾಹಿತಿಯನ್ನು ತಗೊಳ್ತಾ ಇದ್ದರೆ ಲೋಕಿಕೆರೆ ಅದೇ ಗ್ರಾಮ. ಈ ಹಿಂದೆ ನೀವು ನೋಡಿರ್ತಕ್ಕಂಥ ಹಸುಗಳು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಯಿತು ಅಂತ ಕೇಳ್ಪಟ್ವಿ. ಅದೇ ನಂತರ ಮತ್ತೆ ಅವರು ಹಸುಗಳು ತಂದಿದ್ದೀವಿ. ಆಲ್ಮೋಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಲ್ಯಾಕ್ಟೇಷನ್ ಬ್ರೀಡ್ ನಮ್ಮ ಹತ್ರ ಇದ್ದಾವೆ. HF ಇದೆ, ಈ ಸತಿ ಸಾಯಿವಾಲ್ಗಿರ್ ಅನ್ನೋಂಥ ಮಾತಿಲ್ಲ. ಆಲ್ಮೋಸ್ಟ್ ಎಲ್ಲ ಬ್ರೀಡು HF ಹಸುಗಳೇ. ಲೋಡ್ ಇರ್ತಕ್ಕಂಥ ಗಬ್ಬದ ಹಸುಗಳು ಅವು 15 ಒಂದು ವಾರ 20 ದಿವಸ ಟೈಮ್ ಇರ್ತಕ್ಕಂಥ ಹಸುಗಳು ಅನ್ನೋಂಥ ಮಾಹಿತಿನ ಕೊಟ್ಟಿರ್ತಕ್ಕಂಥವ್ರು. ಇನ್ನು ಉಳಿದಂತೆ ನಿಮಗೆ ಹಸು ಈ ಥರ ಬೇಕಪ್ಪ ಅಂತ ಹೇಳಿದ್ರೆ ನೀವು ನೇರವಾಗಿ ಬರಬೇಕಾಗುತ್ತೆ. ಇದು ನನ್ನ ಸಲಹೆ ಕೂಡ. ಆಲ್ಮೋಸ್ಟ್ ಫೋನ್ ನಂಬರ್ ಆಗಿರಲಿ, ವಿಡಿಯೋ ಆಗಲಿ ನಿಮ್ಮ ಮಾಹಿತಿಗೆ ಮಾತ್ರ. ಯಾಕೆಂದರೆ ಈ ಸಂದರ್ಭದಲ್ಲಿ ಒಂದು ಹಸುವಿನ ಕ್ಲಾರಿಟಿ ನಿಮಗೆ ಸಿಗುತ್ತೆ. ವಿಡಿಯೋದಲ್ಲಿ ನೋಡಿರ್ತಕ್ಕಂಥ ಹಸುಗಳು ನೇರವಾಗಿ ಬಂದಾಗ ವ್ಯತ್ಯಾಸ ಕಾಣ್ಬೋದು. ಹಾಗಾಗಿ ನೇರ ಭೇಟಿ, ನೇರ ಪರಿಶೀಲನೆ ಅನ್ನೋಂಥದ್ದು ತುಂಬ ಇಲ್ಲಿ ಬೆಲೆ ಇದೆ ಆ ವಿಚಾರಕ್ಕೆ ಅಂತ. ಯಾಕಂತೇಳಿದ್ರೆ ನಾವೆಲ್ಲ ವಿಡಿಯೋ ಮಾಡಿ ನಿಮಗೆ ಕೊಡ್ಬೋದು. ಇನ್ನು ಉಳಿದಂತೆ ವ್ಯವಹಾರ ಎಲ್ಲ ಅವ್ರ ಜೊತೆ ನಿಮ್ಮದು ಇರುತ್ತೆ. ಹಸು ಖರೀದಿ ವ್ಯಾಪಾರ ಎಲ್ಲ ಅವ್ರ ಮಧ್ಯೆ ನಡೀತಾ ಇರುತ್ತೆ. ಹಾಗಾಗಿ ಈ ಅಂಶ ನೆನಪಿಟ್ಕೊಳ್ಳಿ ಅಂಥೇಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ ಇದೆ ಅಲ್ವಾ, ಕಾಲ್ ಮಾಡ್ಕೊಳ್ಳಿ. ಅಡ್ರೆಸ್ ಏನಾದರೂ ಬೇಕು ಅಂದರೆ ಲೋಕಿಕೆರೆ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ ಅನ್ನುವಂಥದ್ದು ನೆನಪಿಡಿ. ಮತ್ತೆ ಒಂದು 8-9 ದಿವಸ ಆದ ನಂತರ ಮತ್ತು ನಿಮ್ಮ ಮುಂದೆ ಹಾಜರಾಗ್ತಾಯಿದ್ದೀನಿ. ನಾನು ಲೋಕಣ್ಣವ್ರ ಜೊತೆ ಇದ್ದೀನಿ. ಹಸುನು ಕೂಡ ಅದನ್ನ ಹೇಳ್ತಾರೆ, ಆರಂಭಕ್ಕೆ ಒಂದು ಸಿಂಹಗರ್ಜನೆ ಆಯಿತು. ಒಂದು ಹಸುದು ಲೋಕಣ್ಣವ್ರು ನಮ್ಮ ಜೊತೆಗಿದ್ದಾರೆ. ಲೋಕಿಕೆರೆ ಇದು ಪ್ಲೇಸ್ ಇರುವಂಥದ್ದು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮ ಹಿಂಭಾಗ ಒಂದು ಹಸು ಇದೆ, ಹಿಡ್ಕೊಂಡು ನಿಂತಿದ್ದಾರೆ, ಶೋ ಮಾಡ್ತಿದ್ದಾರೆ. ಹಸು ಮೊದಲನೇ ಹಸು ಹೇಗಿದೆ ಏನು ಅನ್ನೋಕ್ಕಿಂತ ಮುಂಚೆ ನಡಿಗೆನೂ ಕೂಡ ತೋರಿಸ್ತಾ ಇದ್ದಾರೆ. ಗುಡ್ ಅಣ್ಣ, ನಿಧಾನಕ್ಕೆ ತಿರ್ಸ್ಕೊಳ್ರಿ, ನಿಮ್ಮ ಕಡೆ ತಿರ್ಸ್ಕೊಳ್ರಿ ನಿಧಾನಕ್ಕೆ. ಪೂರ್ತಿ ಹಸು ನೋಡೋಣ, ತಿರ್ಸ್ಕೊಳ್ರಿ. ಎಷ್ಟನೇ ಲ್ಯಾಕ್ಟೇಷನ್, ಎಷ್ಟನೇ ಸೂಲ್ ಕೇಳೋಣ. ಲೋಕಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಹಂಗೆ ಹಿಂದೆಗಡೆ ಹೇಳಿದ್ರೆ ಅಣ್ಣವ್ರು ಎಲ್ಲ ನಿಂತಾರೆ. ಲೋಕಣ್ಣ ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಾ? ಆರಾಮಿದ್ದೀವಪ್ಪ. ಹೋದ ವಾರ ಹೆಂಗಿತ್ತು ಒಂದು ರೆಸ್ಪಾನ್ಸ್ ಜನರದು? ಚೆನ್ನಾಗಿತ್ತಪ್ಪ. ಎಲ್ಲ ಏನು ಮಾಡಿದ್ರು, ಹಸು ಕೊಟ್ಟು ಸೇಲ್ ಆದವು. ಈಗ ಬಂದ್ರೆ ಹೊಸ ಹಸುವು, ಹೊಸ ಬ್ಯಾಚು 8 ಹಸು ಬಂದಾವೆ. 8 ಹಸು ಬಂದಿದ್ದಾವೆ. ಈಗ ನಿಮ್ಮ ಹಿಂದೆಗಡೆ ಕಾಣಿಸ್ತಾ ಇರ್ತಕ್ಕಂಥ ಹಸು ಎಷ್ಟನೇ ಸೂಲ್, ಎಷ್ಟು ಹಲ್ಲು, ಏನು ಎಂತ ಸ್ವಲ್ಪ 8 ಹಲ್ಲು, ಕಡೆ ಹಲ್ಲಲ್ಲಿ ಐತಿ. ಹೌದು. 3 ಕರ ಹಾಕಿದ್ರೆ ಮೂರನೇ ಕರು ಸಾಕು. ಕರ ಹಾಕಿದರೆ ಮೂರನೇದಾ? ಹೌದು. ಓಕೆ, ಅದನ್ನಾರ ನೋಡ್ತಾ ಇದ್ದೀವಿ. ಒಂದು ವೇಳೆ ಲೋಕಿಕೆರೆ ಲೊಕೇಶನ್ ದಾವಣಗೆರೆಯಿಂದ ಒಂದು 15-16 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ. 15 ಆಗುತ್ತೆ ಅಷ್ಟೇ ಅಲ್ಲ? ಹೌದು. ಲೋಕಿಕೆರೆ ರಸ್ತೆ, ಲೋಕಿಕೆರೆ ಅಂತ ಯಾವುದು ಫೇಮಸ್ ಇದೆ, ನೀವು ಅಡ್ಡಿ ಇಲ್ಲ. ನೀವು ಅದನ್ನು ಯಾರು ಕೇಳಿದ್ರು ಹೇಳೇ ಹೇಳ್ತಾರೆ ಅಡ್ರೆಸ್ಸು. ಅಷ್ಟೆಲ್ಲ ನಮ್ಗೆ ಗೊಂದಲ ಬೇಡ. ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ಲ, ಫೋನ್ ನಂಬರಲ್ಲಿ ನೀವು ಮಾತಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಲೋಕಿಕೆರೆ ಬೀರಪ್ಪನ ದೇವಸ್ಥಾನ. ಹೌದು. ಲೋಕಿಕೆರೆ ಬೀರಪ್ಪನ ದೇವಸ್ಥಾನ ಹತ್ರ ಬಂದರೆ ಮಾಹಿತಿ, ಅಲ್ಲೇ ಹಸುಗಳು ಅಲ್ಲೇ ಕಟ್ಟಿರ್ತೀವಿ, ಅಲ್ಲೇ ಕಟ್ಟಿರ್ತೀರಿ. ಬಂದು ಕೇಳಿದರೆ ನಿಮಗೆ ಮಾಹಿತಿ ಸಿಗುತ್ತೆ. ಅಣ್ಣ, ಹೆಂಗೆ ರೇಟ್ ಯಾವ ಥರ ಹೋಗ್ತಾಯಿದೆ ಏನಾದರೂ ಅದ್ರ ಬಗ್ಗೆ ಕೇಳ್ಬೋದಾ? ರೇಟ್ ಏನು ಹೇಳಲ್ಲ ಸರ್ ನಾವು. ಅವರೇ ರೈತರು ಬಂದು ಅವ್ರೊಂದು ರೇಟ್ ಮಾಡಿದೆ, ಹೆಚ್ಚು ಕಮ್ಮಿ ಆದರೆ ನಾವು ಕೊಡ್ತೀವಿ. ಅವ್ರಿಗೆ ಗೊತ್ತಿರಲ್ಲ ಮಾಹಿತಿ. ಆಯ್ತು. ಧ್ವನಿನೂ ಪಾಪ ನಿಮಗೆ ಸರಿ ಇಲ್ಲ, ಜಾಸ್ತಿ ಹೋಗ್ಬಿಡ. ನಾನು ಮಾತಾಡೋಕೆ ಬರಲ್ಲ, ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡೋಂಗಿಲ್ಲ. ಅವ್ರು ನೋಡ್ರಿ, ರೈತರು ನೋಡಲಿ, ಅವ್ರು ನೋಡಿ ಚಾಯ್ಸ್ ಮಾಡಿದ್ರೆ ನಾವು. ಆಯಿತು. 2ನೇ ಹಸು ತಗೊಳ್ಳೋಣ. ಓಕೆ, ಹೆವಿ ಬೇರೆಲ್ಲ ಹಸು ಇರುವಂಥದ್ದು. ಬಂಧುಗಳೇ, ನೀವು ಬಂದು ನೇರವಾಗಿ ನೋಡ್ಕೊಳ್ಳಿ, ಒಮ್ಮೆ ಪರಿಶೀಲಿಸ್ಕೊಳ್ಳಿ, ಒಮ್ಮೆ ಭೇಟಿ ಮಾಡಿಕೊಂಡು ಖರೀದಿ ಮಾಡೋವಂಥದ್ದು ನಿಮ್ಮ ಕೈಯಲ್ಲಿ ಇರುತ್ತೆ. ಹಸು ಸಿಗುವ ಮಾಹಿತಿ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಪ್ರತಿ ಸಾರಿ ಕೊಡೋ ಥರನೇ ಪರಿಚಯ ಮಾಡಿಕೊಡ್ತಾಯಿದ್ದೀನಿ. ಪ್ಲೇಸು ಯಾವ ಥರ ಇದೆ ಹಸು ನೋಡಿಕೊಂಡು. ಇಲ್ಲಿ ಲೋಕಣ್ಣ ಹೇಳಿದ್ರೆ ಎಷ್ಟನೇದು ಲೋಕಣ್ಣ ಇದು ಹೇಳಿದರೆ? ಇದು 3ನೇ ಕರು ಸರ್. ಇದು 3ನೇ ಕರುನ ಹೇಳಿದರೆ? ಹೌದು ಸರ್. ಓಕೆ. ಹಾಲು ನರಗಳು ಬೇಕು ಅಂದರೆ ಸೂಕ್ಷ್ಮತೆ ನೋಡಬೇಕು. ಅಡರ್ ಫಿಲ್ ಆಗಿಲ್ಲ. ಇಳಿಯೋಕ್ಕೆ ಅಂದರೆ ಟೈಮ್ ತೊಗೊಳ್ತೈತೆ ಅಂತ ನನ್ನ ಅನಿಸಿಕೆ. ಇಳಿಯೋಕ್ಕೆ ಟೈಮ್ ಏನು ತೊಗೋಬೋದಣ್ಣ? ಇದು 15 ದಿವಸ ಹೋಗುತ್ತೆ ಸರ್. 15 ದಿವಸ ಬೇಕು. ಅಡರ್ ಫಿಲ್ ಆಗುತ್ತೆ, ಬಾಕ್ಸ್ ತುಂಬುತ್ತೆ. ಬಾಕ್ಸ್ ಈಗಲೇ ಎಷ್ಟು ನೋಡ್ತಾ ಇದ್ದೀವಿ, ಲೂಸ್ ಇದೆ, ಇಷ್ಟು ಲೂಸ್ ಇದೆ, ಪೇಪರ್ ಥರ ಇದೆ, ಏನು ಅಡ್ಡಿಲ್ಲ. ಮೈ ಅಷ್ಟೊಂದು ದಪ್ಪಾಗಿಲ್ಲ. ಹಾಲು ಮಚ್ಚೆ ತುಂಬಿರ್ತಕ್ಕಂಥ ಹಸು ಇದು. ಬಂಧುಗಳೇ, ಆದಷ್ಟು ಮಾಹಿತಿ ಸಿಗುವಂಥದ್ದು ನಾವು ಕೊಟ್ಟಿರ್ತೀವಿ. ನಿಮ್ಗೆ ಅನುಕೂಲ ಆಗಲಿ ಅನ್ನೋವಂಥ ಫೋನ್ ನಂಬರ್ ಕೊಟ್ಟಿರ್ತೀವಿ. ನಿಮ್ಗೆ ಇಷ್ಟ ಆದರೆ ಕಾಲ್ ಮಾಡಿಕೊಂಡು ಆದಷ್ಟು ನೇರವಾಗಿ ಬರ್ರಿ. ಫೋನಲ್ಲಿ ವ್ಯವಹಾರ ಮಾಡ್ಕೋಬೇಡಿ. ನೇರವಾಗಿ ನೋಡಿದಾಗಲೇ ನಿಮ್ಗೊಂದು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದು ಡಾಟ್ ಸ್ಪಾಟ್ಸ್ ತೋರಿಸ್ತಾ ಇರುವಂಥದ್ದು ಹಾಲು ಮಚ್ಚೆ ಥರ. ಏನು ಕೆಲವರು ತೋರಿಸಿ ಅಂತಿರಲ್ಲ, ಆ ಕಾರಣಕ್ಕೆ ತೋರಿಸ್ದೆ. ಲೋಕಣ್ಣವರು ಶೋ ಮಾಡಿ ತೋರಿಸ್ತಾ ಇದ್ರು. ಹಸು ಹೆಂಗಿದೆ ನೋಡಿ ಸರ್ ನಮ್ಮ ಕಡೆ ಅಂತೇಳಿ. ಗ್ಯಾಪ್ ಇದೆ. ಅಡರ್ ಫಿಲ್ ಆಗಬೇಕು ತೊಗೊಳ್ಳಿ. ಇನ್ನೂ 15 ದಿವಸ ಬೇಕಲ್ಲ ಟೈಮ್.
ಓಕೆ ನೆಕ್ಸ್ಟ್ ತಗೊಳ್ಳೋ ಹಂಗೆ. ಈ ಮಾಹಿತಿ ಜೊತೆಗೆ ಇನ್ನೊಂದು ಹಸು ಬರ್ತಾ ಇದೆ, ಹಸು ಸಂಖ್ಯೆ 3. ಯಾವ ಹಸು ಹೇಗಿದೆ 3ನೇ ಹಸು ನೋಡೋಣ. HF ಕೋಡಿರೋಂಥದ್ದೇ. ಇದು ಕೂಡ ಆಲ್ಮೋಸ್ಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಪಾಟ್ ಇರ್ತಕ್ಕಂಥ ಹಸುವೆ ನೋಡ್ತೀವಿ. ನಿಂತ್ಕೊಳ್ಳಿ ನಾನು ಅದರ್ ತೊಗೊಳ್ತೀನಿ. ಲೂಸ್ ಇದೆ, ಆಲ್ಮೋಸ್ಟ್ ಅದರ್ ಲೂಸ್ ಇದೆ. ಒಂದು 15-20 ದಿವಸ ಕಾಯ್ಬೋದು ಅನಿಸುತ್ತೆ. ಇವೆಲ್ಲವೂ ಕೂಡ ಫಿಲ್ ಆಗೋಕ್ಕೆ ತುಂಬ ದಿವಸ ಬೇಕು ಸರ್, ಬೇಕು. ಇದೆಲ್ಲ ಬರ್ತಿ ಆಗ್ಬೇಕು. ಹಾಂ, ಸ್ವಲ್ಪ ಹಂಗೆ ತೋರಿಸಿ. ಅದೇ ತೊಟ್ಟು ಕ್ಲಿಯಾರಿಟಿ ಚೆನ್ನಾಗಿದೆ. ಈ ಹಸು ಸಂಖ್ಯೆ ನಾವು 3ನೇದು, ಇದು ನಾವೇನು ತೋರಿಸ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ಬೇಕಾದ್ರೆ 3ನೇದು ಹಸು ನೋಡಿ ಬರೋಣ, ಆ ಥರ ಹಸು ಏನು ಹೆಂಗೆ ಅಂತ ಮಾಹಿತಿ ಕೇಳ್ಕೊಳ್ಳಿ. ಆದರೆ ವ್ಯಾಪಾರ ಬೇಡ, ಮೊಬೈಲಲ್ಲಿ ನೇರವಾಗಿದ್ದರೆ ನಿಮ್ಗೆ ಅನುಕೂಲ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲೇ ಇದ್ದರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆನೂ ಕೂಡ. ಹಣ ಮುಂದಕ್ಕೆ ತಗೊಳ್ಳಿ ಹೆಂಗೆ ಹೋಗ್ತಾ ಇದ್ದೀನಿ. ಎಸ್, ಮೋಸ್ಟ್ಲಿ ಇವೆಲ್ಲ ಹಸುವಿನ ರೇಟು ಏನಾದ್ರು ಅಂದಾಗ ಒಂದು ಅಣ್ಣ ಇಷ್ಟು ಹೊತ್ತಾಗ ಇಷ್ಟೊಂದು ಆಗ್ಬೋದು ಅಂತ ನಾವು ಲೆಕ್ಕ ಹಾಕ್ಬೋದು. ನಾವು ರೇಟ್ ಹೇಳಲ್ಲ ಸರ್, ಅವ್ರು ರೈತರಿಗೆ ಗೊತ್ತಿರ್ತದೆ. ರೇಟ್ ಹೇಳಲ್ಲ, ಬಂದು ನೋಡ್ಕೊಂಡು ಅವರು ಇಷ್ಟು ಕೊಡ್ರಿ ಅಂದರೆ ಹೆಚ್ಚು ಕಮ್ಮಿ ನಮಗೆ ಗಿಟ್ಟಿರೇ ಕೊಡೋದೆ ಏನಿಲ್ಲ. ಸರಿ. ಬಟ್ ಹಸುವಿನ ಗಾತ್ರ ಇರುವಂಥವು ಆಲ್ಮೋಸ್ಟ್ ಎಲ್ಲ ದೊಡ್ಡ ಗಾತ್ರದ ಹಸುಗಳು, ಯಾವುವು ಸಣ್ಣವಿಲ್ಲ. ಆಲ್ಮೋಸ್ಟ್ 3rd ಲ್ಯಾಕ್ಟೇಷನ್ ಬ್ರೀಡ್ಗಳೇ ಇದ್ದಾವೆ. 2nd ಮತ್ತು 3rd ಲ್ಯಾಕ್ಟೇಷನ್ ಬ್ರೀಡ್ಗಳೇ ಇರುವಂಥದ್ದು ಮಾಹಿತಿ ಇದೆ. ಆಯಿತು ಬಾಸ್, ತಗೊಳ್ಳಿ. ನಡಿಗೆ ನಿಮಗೆ ಪಕ್ಕ ಅನಿಸಿದರೆ ನೋಡ್ಕೊಳ್ಳಿ. ಹಸು ಸಂಖ್ಯೆ 3 ಕಂಪ್ಲೀಟ್. ಹಸು ಸಂಖ್ಯೆ 4ನೇದು ನೋಡೋಣ ಹಂಗೆ. ನಂಬರ್ 4, ಅದು 4ನೇದು. HF ಅಲ್ಲಿ ಮಿಕ್ಸ್ ಕ್ರಾಸ್ ಬೀಡು. HF ಅಲ್ಲಿ ಗಟ್ಟಿ ನಮಗೆ ಇರಲಿ, ಕ್ರಾಸ್ ಬೀಡ್ ಇರಲಿ ಅಂತ ಹೇಳಿದ್ರೆ ಈ ಥರ ಇದೆ. ಹೊಲಕ್ಕೆ ಹೋಗ್ಬೇಕಂದ್ರೆ ಹೋಗಿ ಬರ್ಬೋದು ಸರ್ ಇದ್ರಲ್ಲಿ. ಹಾಂ. ಅದೇ ಏನು ಬೇಕಲ್ಲ ಅವಕ್ಕೆ. ಇದು 2ನೇದು ಅಣ್ಣ, 3ನೇದಲ್ಲ? ಇದು 3ನೇ ಕರು. ನರಗಳು ನೋಡ್ತಾ ಇದ್ದೀವಿ ಅಣ್ಣ. ಇದು ಅಡರ್ನ ನರಗಳು ನೋಡ್ತಿರುವಂಥದ್ದು ನೀವು. ಇಲ್ಲಿ ಹಾಕಬೇಕು ಬಾಕ್ಸು. ಓಕೆ ತಿಳಿಸ್ಕೊಡ್ರಿ. ಈ ಥರ ಎಲ್ಲ ಬಾಕ್ಸ್ ಬಂದಾಗ ಇದು ಫುಲ್ ಆದಮೇಲೆ ಹಿಂಗೆ ಬರುತ್ತೆ. ಬಂದಾಗ ಮಾತ್ರ ಅದು ನಡೆಯೋಕ್ಕೆ ಕಷ್ಟ ಆಗ್ಬೇಕು, ಆ ಥರ ಬರುತ್ತೆ. ಬರ್ರಿ ಬ್ರದರ್, ಬರ್ರಿ. ನೀರಿಗೆ ಕುಡಿಸಿದ್ರೆ ಎಲ್ಲ ಈ ಕಡೆಯಿಂದ ನಡುವೆ ಚೆನ್ನಾಗಿ ಕಾಣುತ್ತೆ. ಆಯ್ತಪ್ಪ. ಕರಿಗೊರ್ಸೆ ಇದೆ, ಕರಿಕೋಡು. ಹಸುವಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಇದ್ದೀನಿ. ಅಂದರೆ ನಿಮ್ಮ ವ್ಯಾಪಾರ ಏನಿದ್ರು ಅವ್ರ ಜೊತೆಗಿದ್ದಾಗ ಅದಕ್ಕೆ ನೀವೇ ಹೊಣೆಗಾರಿಕೆ, ನಿಮ್ಮದೇ ಜವಾಬ್ದಾರಿ. ಅಂದರೆ 5ನೇ ಹಸುವಿನ ಮಾಹಿತಿ. ಲಕ್ಕಣ ಸ್ವಲ್ಪ ಸಾದಿ ಬರ್ತಾವ ಹೆಂಗೆ ಗುಣದಲ್ಲಿ ಹಸುಗಳು? ನಿಂತ್ಕೊಳ್ಳಿ, ಸ್ವಲ್ಪ ಅಡ್ರೆಸ್ ಟಚ್ ಮಾಡಿ ನೋಡ್ರಿ. ಹಿಂಗೆ ಎಲ್ಲ ಯಾವ ಕೈ ಹಾಕಿ ಸ್ವಲ್ಪ ಟಚ್ ಮಾಡಿ ನೋಡ್ರಿ. ಇಲ್ಲಿ ನೋಡಿ ಸರ್, ಅದಕ್ಕೆ ನೋಡಿ ಏನು ಮಾಡಲ್ಲ ನೋಡಿ. ನರಗಿರ ಟೈಮ್ ಇದೆ 20 ದಿವಸ. ನೋಡಿ ಇದೆಲ್ಲ ಭರ್ತಿ ಆಗ್ಬೋದು. ಇದೆಲ್ಲ ಭರ್ತಿ ಆದ್ಮೇಲೆ ಇದೆ ಭರ್ತಿ ನೋಡೋಕ್ಕೆ ಚಂದನೇ. ಮತ್ತು ಹಸುಗಳು 20 ದಿವಸ ಟೈಮ್ ಇದೆ, 20 ಡೇಸ್ ಟೈಮ್ ಇರ್ತಕ್ಕಂಥದ್ದು. ಇದು 3ನೇದಾ? ಇಲ್ಲ ಸರ್, ಇದು 5ನೇದು. ಅಲ್ಲ, ಇದು ಸೂರ್ಯ ಕರ ಹಾಕಿದ್ರೆ 3ನೇ ಸಿಗ್ತದೆ. 3ನೇದು ಕರ ಹಾಕಿದ್ರೆ 3ನೇದು. ಫಸ್ಟ್ನೇದು ತರಲ್ಲ ಸರ್, ಅವು ಹಾಲು ಬರಲ್ಲ ಅಂತ ರೈತರು ಕಂಪ್ಲೇಂಟ್ ಮಾಡ್ತಾರೆ. ಅದೇ ಅದಕ್ಕೆ ನಾವು ಏನಿದ್ರು 2ನೇ ಕರು 3ನೇ ಕರು ತರ್ತೀವಿ. ಆಯ್ತಣ್ಣ, ತಗೊಳ್ಳಿ ಹಿಂದಕ್ಕೆ. ನಿಮ್ಮ ಬೇಡಿಕೆ ಹೆಂಗೈತೆ ಹಂಗೆ ಮಾಡಿರಿ, ನಾವು ಹೇಳೋಕ್ಕಾಗಲ್ಲ. ಅದು ನಿಮ್ಗೆ ಎಷ್ಟು ಬೇಡಿಕೆ, ಯಾವ ಥರ ಹಸುಗಳು ಬೇಡಿಕೆ ಇರುತ್ತೆ ಅದ್ರ ಥರ ಪೂರೈಸೋ ಪ್ರಯತ್ನ ಮಾಡಬೇಕಂತ. ಓಕೆ. ಕುದುರೆ ಇದೆ, ಕುದುರೆ ಇದ್ದಂಗೆ ಹಸು. ಕೆಚ್ಚಲು ಪೂರ್ತಿ ಬ್ಲ್ಯಾಕ್ ಡಾಟ್ ಸ್ಪಾಟೇ ಇದೆ. ಇದು ದೊಡ್ಡ ಅಡರೆ ಬಿಡೋದು, ಫಿಲ್ ಆಗ್ತಾ ಇದೆ. ನನಗೆ ಅನ್ಸುತ್ತೆ ಮಟ್ಟಿಗೆ ಇನ್ನೂ ವಾರ ಬೇಕೇನಪ್ಪ, ಸಾಕು ಅನ್ಸುತ್ತೆ. ಇದು 1 ವಾರ ಸರ್, ಸಾಕು 1 ವಾರ ಅನ್ಸುತ್ತೆ. ವಾರ 10 ದಿವಸ ತಂಗ ಇರುವಂಥದ್ದು. 1 ವಾರ ಸರ್, 1 ವಾರಕ್ಕೆ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಆಗುತ್ತೆ, ನಾವು ಮಾಡೋದಲ್ಲ. ವಾರ 10 ದಿವಸ ಹೋಗುತ್ತೆ. ತೊಟ್ಟು ತುಂಬ ದೊಡ್ಡದಾಗಿ ಇರುವಂಥದ್ದು.
ಬಿಗ್ ಬನಾನಾ ಪೀಸ್ ಅಂತಾರಲ್ಲ ಹಾಗೆ ಕರಿಗೊಸೆ ಬೇಕಾದ್ರೆ ಕರಿಗೊಸೆ ನೋಡ್ಕೊಂಬಿಡಿ. ಸರ್ ನಿನ್ನೆ ಬಂದ ಸಾಯಂಕಾಲ ಹಾಂ ಹಾಕ್ಬೇಕು. ಇನ್ನೊಂದು 2 ದಿವಸ ರೆಸ್ಟ್ ತೊಗೊಂತಂದ್ರೆ ಸರ್ ನಾಳೆ ಕಾಣ್ತಾವ ಸೊ ಇವತ್ತು ಕಾಣಲ್ಲ. ಹೌದು ರೆಸ್ಟ್ ಬೇಕು ಅದಕ್ಕೆ ಆದಷ್ಟು. ಬಾಣ ತಿಳ್ಸೋಣ. ಇದು 2ನೇ ಕರು ಸರ್. 2ನೇದಾ ಇದು? ಸರ್ 2ನೇ ಕರು. ಜೊತೆ ಆಲ್ರೆಡಿ ಹೀಲ್ಡ್ ಆಗಿರೋವಂಥದ್ದು 2ನೇ ಸೂಲಿಗೆ ರೆಡಿಯಾಗಿ ನಿಂತಿದೆ ಗಬ್ಬಕ್ಕೆ. ಬನ್ನಿ ನೀವು ಬನ್ನಿ ಬಂದವಳು ಬೇಕು ಹಸು ಅಂದರೆ ನೇರವಾಗಿ ಲೊಕ್ಕಿಕೆರೆಗೆ ಬರ್ಬೋದು. ನಂಬರ್ ಅವರೆಲ್ಲ ಕೊಟ್ಟಿರ್ತೀನಿ, ಸೇಲರ್ ನಂಬರು. ಇನ್ನು ಉಳಿದಂತೆ ವ್ಯವಹಾರ ನಿಮ್ಮದೇ. ಇಲ್ಲೊಂದಿದೆ ರೆಡಿಯಾಗಿದೆ. ಓಕೆ. ಇದು ಕೂಡ HFಲ್ಲಿದೆ. ಚಿಕ್ಕದಾಗಿ ಕೋಡುಗಳಿದೆ. ಜಾಸ್ತಿ ಕೋಡುಗಳೇ ಇರುವಂಥ ಹಸು ಅಂತ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳೋ ಪ್ರೊಸೆಸ್ ಇದೆ. ಆರ್ಡರ್ ಫಿಲ್ ಆಗಿದೆ. ಅಣ್ಣ ಇದು 1 ವಾರ ಹೋಗ್ಬೋದಾ? ವಾರ 10 ದಿವಸ ಹೋಗ್ಬೋದು ಸರ್. ವಾರ 10 ದಿವಸ ವೇಟ್ ಮಾಡ್ಬೋದಲ್ಲ? ವಾರ 10 ದಿವಸ ಲೇಟ್ ಮಾಡ್ಬೋದು. ವಾರ 10 ದಿವಸ ಕಾಯೋದಾದರೆ ಎಲ್ಲ ಕೆಂಪಾಗಿ ಇರ್ತಕ್ಕಂಥ ತೊಟ್ಟು, ರೆಡ್ಡಿಶ್ ಮತ್ತು ಪಿಂಕಿಶ್ ಅಂತ ಗುಲಾಬಿ ಬಣ್ಣದಲ್ಲಿದೆ. ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ತೊಟ್ಟುಗಳು, ಬಿಳಿ ಗೊರ್ಸೆ. ಅಣ್ಣ ಇದು 3ನೇದ ಇದು ಹೇಳಿದ್ರೆ? ಹಾಂ ಬರ್ರಿ ಹೇಳಿದ್ರೆ 3ನೇದು. ಆಲ್ಮೋಸ್ಟ್ ನೋಡಿರ್ತಕ್ಕಂಥ ಹಸುಗಳಲ್ಲಿ ನಿಮ್ಗೆ ಯಾವ್ದು ಬೇಕು ನೋಡಿದ್ದೀವಿ. ಕೊನೆಯದಾಗಿ ಇದು ತೋರಿಸ್ತಾ ಇರೋಂಥ ಹಸು. ಆಯ್ಕೆ ಮಾಡ್ಕೊಳ್ಳಿಕ್ಕೆ ಫೋನ್ ಮಾಡಿದಾಗ ರೇಟು ವ್ಯವಹಾರ ಅಲ್ಲೇ ಮಾತಾಡ್ಕೋಬೇಡ್ರಿ. ದಯವಿಟ್ಟು ಡೈರೆಕ್ಟಾಗಿ ಬನ್ನಿ, ನಿಮ್ಮ ಅನುಕೂಲ. ಇದು ನೇರವಾಗಿ ಬಂದರೆ ನಿಮ್ಮ ಅನುಕೂಲ. ಕಷ್ಟ, ಯಾಕಂದರೆ ಸಾವಿರಾರು ಜನ ಫೋನ್ ಮಾಡ್ತಾರೆ, ಅದು ಪ್ರಶ್ನೆ ಬೇರೆ. ಆದರೆ ನೇರವಾಗಿ ಬಂದಾಗ ಹಸು ಚೆನ್ನಾಗಿದೆ ಅನ್ನೋ ನೋಡಲಿಕ್ಕೆ ಕೂಡ ಖುಷಿಯಾಗುತ್ತೆ. ಬಂಧುಗಳೇ ಹೇಗೆ ನಿಂತಿದೆ ನೋಡಿ, ಒಂದು ಒಳ್ಳೆ ಡೈರಿ ಫಾರಮಲ್ಲಿ ಹಸುಗಳು ನಿಂತಿರೋ ಥರ ಕಾಣ್ತದೆ. ಇವೆಲ್ಲ ನಿಮ್ಮ ಬಾಗಿಲಿಗೆ ಬರೋಕ್ಕೆ ರೆಡಿಯಾಗಿರ್ತಕ್ಕಂಥವು, ನಿಮ್ಮ ಕೊಟ್ಟಿಗೆಗೆ ಬರಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಹಸುಗಳೇ. ಕಟ್ಟಿ ಇನ್ನೊಂದು ಹಸು ಅದಕ್ಕೆ ಸೇರ್ಪಡೆ ಆಗಲಿ. ಗುಡ್. ಇವೆಲ್ಲ ಹಸು ಬೇಕಂದರೆ ವ್ಯವಹಾರ ಮಾತಾಡ್ಕೊಳ್ಳಿಕ್ಕೆ ನೀವು ಸಿದ್ಧರಾಗಿ, ವ್ಯಾಪಾರ ಹಸುವನ್ನು ಗಮನಿಸ್ಕೊಳ್ಳಿಕ್ಕೆ, ನೋಡ್ಕೊಳ್ಳಿಕ್ಕೆ, ಪರಿಶೀಲಿಸ್ಕೊಳ್ಳಿಕ್ಕೆ ರೆಡಿ ಇರಬೇಕು. ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಇದೆ. ಎಷ್ಟು ನೀಟಾಗಿ ಕಾಣ್ತಾ ಇದ್ದಾವೆ. ಒಂದು ಫಾರ್ಮ್ ಒಳಗೆ ನಿಂತರೆ ಹೆಂಗಿರ್ತವೆ ಹಸು ಅದೇ ಥರ ಇದ್ದಾವೆ.